ಇಂಟೆಲಿಜೆಂಟ್ ಅಂದ್ರೆ ಬುದ್ಧಿವಂತ ವ್ಯಕ್ತಿಗಳ ಬ್ಯೂಟಿಫುಲ್ ಗುಣಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳ ಜೊತೆ ಮೋಟಿವೇಶನ್ ಕೂಡ ಸಿಗುತ್ತೆ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ನೀವು ಇಂಟೆಲಿಜೆಂಟ್ ಆಗಿದ್ದರೆ ಈ ಪಾಯಿಂಟ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಗಮನಿಸಿ. ಬುದ್ಧಿವಂತರು ಯಾವಾಗಲೂ ಕಮ್ಮಿ ಸ್ನೇಹಿತರನ್ನ ಹೊಂದಿರ್ತಾರಂತೆ. ಯಾಕಂದ್ರೆ ಇಂಟೆಲಿಜೆಂಟ್ ಪೀಪಲ್ ಯಾವಾಗಲೂ ಸೆಲೆಕ್ಟಿವ್ ಆಗಿರ್ತಾರೆ. ಯಾವಾಗ್ಲಾದ್ರೂ ನೀವು ಟೀ ಮಾಡಿದೀರಾ? ನಾನಂತೂ ತುಂಬಾ ಸಲ ಮಾಡಿದ್ದೀನಿ. ಟೀ ಕುಡಿಬೇಕು ಅಂತ ಅನಿಸ್ದಾಗ್ಲೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊಳ್ಳೋದು. ಟೀಯನ್ನ ಸೋಸುವಾಗ ಕಪ್ಪಲ್ಲಿ ಬೀಳುವಂತಹ ಬಿಸಿ ಬಿಸಿ ಟೀ ನಮಗೆ ಮುಖ್ಯ ಆಗತ್ತೆ, ಉಳಿದಿರುವಂತಹ ಟೀ ಪೌಡರ್ ಅಲ್ಲ. ಪ್ಯೂರ್ ಟೀ ಬೇಕು ಅಂದ್ರೆ ಅದನ್ನ ಫಿಲ್ಟರ್ ಮಾಡಲೇಬೇಕು. ಇವರು ಕೂಡ ಹಂಗೇನೆ, ಸ್ನೇಹ ಮಾಡ್ಬೇಕಾದ್ರೆ ಅವರನ್ನ ಅಳೆದು ತೂಗಿ ಫಿಲ್ಟರ್ ಮಾಡ್ತಾರೆ. ಇವರು ತುಂಬಾ ಒಳ್ಳೆಯವರು ಅಂತ ಅನಿಸ್ದಾಗ ಮಾತ್ರ ಅವ್ರ ಜೊತೆ ಫ್ರೆಂಡ್ಶಿಪ್ ಅನ್ನ ಮಾಡ್ತಾರೆ. ಕಡಿಮೆ ಫ್ರೆಂಡ್ಸ್ ಇವ್ರಿಗೆ ಇರ್ತಾರೆ, ಆದ್ರೆ ಒಳ್ಳೆ ಫ್ರೆಂಡ್ಸ್ ಇವ್ರಿಗೆ ಇರ್ತಾರೆ. ಯಾರಾದ್ರೂ ಹೊಸ ವ್ಯಕ್ತಿ ಬಂದ್ರೆ ಇವ್ ನನ್ನ ಫ್ರೆಂಡು ಅಂತ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ. ಇವರು ಎಲ್ಲ ಅವ್ರ ಹತ್ರ ಶೇರ್ ಮಾಡೋದಿಲ್ಲ, ಎಲ್ಲಾನು ಅವ್ರ ಜೊತೆ ಮಾತಾಡಕ್ ಹೋಗೋದಿಲ್ಲ. ಒಂಥರ ಹೇಳ್ಬೇಕು ಅಂದ್ರೆ ಕ್ವಾಂಟಿಟಿ ಫ್ರೆಂಡ್ಸ್ ಜೊತೆಗೆ ಕ್ವಾಲಿಟಿ ಲೈಫ್ ಅನ್ನ ಇವರು ಲೀಡ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಚಾಕ್ಲೇಟ್ ಲವರ್ಸ್ ಇವರಾಗಿರ್ತಾರೆ. ಆದ್ರೆ ಇದು ತುಂಬಾನೇ ಬ್ಯೂಟಿಫುಲ್ ಪಾಯಿಂಟ್. ಇವರಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಗುರು. ಅಂಡ್ ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ. ಚಾಕ್ಲೇಟ್ ತಿನ್ನುವವರಲ್ಲಿ ಇಂಟೆಲಿಜೆನ್ಸಿ ಹೈ ಆಗಿರತ್ತೆ ಅಂತ. ನೀವು ಸ್ಮಾರ್ಟ್ ಆಗಿದ್ರೆ, ಇಂಟೆಲಿಜೆಂಟ್ ಆಗಿದ್ರೆ, ಬುದ್ಧಿವಂತರಾಗಿದ್ರೆ ಚಾಕ್ಲೇಟ್ ಪಕ್ಕಾ ತಿಂತಾ ಇರ್ತೀರಾ. ಇವರು ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ತಾರೆ. ಮನುಷ್ಯನ ಕೆಟ್ಟ ಗುಣ ಯಾವುದು ಅಂತ ಅಂದ್ರೆ ತನ್ನ ತಪ್ಪುಗಳನ್ನ ಒಪ್ಪಿಕೊಳ್ಳದೇ ಇರುವಂತಹದ್ದು. ಎಲ್ಲ ನಿನ್ನಿಂದಲೇ ಆಗಿರೋದು, ನಂದೇನು ತಪ್ಪಿಲ್ಲ ಅಂತ ವಾದ ಮಾಡ್ತಿರ್ತಾರೆ. ಒಂದು ಮಾತು ಹೇಳ, ಯಾವ ವ್ಯಕ್ತಿ ತನ್ನ ತಪ್ಪನ್ನ ಒಪ್ಪಿಕೊಳ್ಳೋದಿಲ್ವೋ ಅವನು ಜೀವನದಲ್ಲಿ ಮುಂದೆ ಬರೋದೇ ಇಲ್ಲ. ಯಾವ ವ್ಯಕ್ತಿ ತನ್ನ ತಪ್ಪನ್ನ ಒಪ್ಪಿಕೊಳ್ತಾನೆ ಅವನು ಮುಂದೆ ಬರ್ತಾನೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಮನುಷ್ಯ ತಪ್ಪು ಮಾಡೋದು ಸಹಜ, ತಪ್ಪಿನಿಂದಲೇ ಕಲಿತು ಮುಂದೆ ಸಾಗ್ಬೇಕು ಅಂತ. ಕೆಲವೊಂದ್ ಸಾರಿ ತಪ್ಪುಗಳನ್ನ ಒಪ್ಪಿಕೊಳ್ಳುವುದು ಕಷ್ಟ ಆಗತ್ತೆ. ಅಂತಹ ಸ್ಥಿತಿಯಲ್ಲಿ ನಾವು ಇರೋದಿಲ್ಲ, ಅಲ್ಲಿ ಸುಮ್ಮನಾಗಿ. ಆದ್ರೆ ಆಮೇಲೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡ್ಲೇಬೇಕಾಗತ್ತೆ, ನೀವೇನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ. ಯಾಕಂತಂದ್ರೆ ಒಂದು ಕೈಯಿಂದ ಚಪ್ಪಾಳೆ ಅಂತೂ ಆಗೋಕ್ ಸಾಧ್ಯನೇ ಇಲ್ಲ. ಎದುರುಗಡೆ ಇರೋರದ್ದೇ ಎಲ್ಲ ತಪ್ಪು ಅಂತ ಹೇಳೋಕ್ ಆಗಲ್ಲ ನೋಡಿ. ಎಲ್ಲೋ ಒಂದು ಕಡೆ ಒಂದು ಚಿಕ್ಕ ತಪ್ಪು ನಿಮ್ಮದು ಇರುತ್ತೆ. ಆ ತಪ್ಪನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಬೇಡಿ. ಸೊ ಅದಕ್ಕೆ ತಪ್ಪುಗಳನ್ನ ಒಪ್ಪಿಕೊಳ್ಳುವಂತವರು ಬುದ್ಧಿವಂತರಾಗಿರ್ತಾರೆ. ಅಂಡ್ ಇವರು ಒಬ್ಬೊಬ್ಬರೇ ಮಾತಾಡ್ಕೊಳ್ತಿರ್ತಾರೆ. ಒಬ್ಬೊಬ್ಬರೇ ಮಾತಾಡ್ಕೊಂಡ್ರೆ ಹುಚ್ಚ ಅಂತಾರೆ ಅಲ್ವಾ, ಬಟ್ ಸ್ಟಿಲ್ ಇವರು ಒಬ್ಬೊಬ್ಬರೇ ಮಾತಾಡ್ಕೊಳ್ತಾರೆ. ಐನೋ ನೀವು ತುಂಬಾ ಸಲ ಮಾತಾಡ್ಕೊಂಡಿರ್ತೀರಾ. ಮೋಸ್ಟ್ ಆಫ್ ದ ಟೈಮ್ಸ್ ಮಲ್ಗೋಕ್ಕಿಂತ ಮುಂಚೆ ಇವರ ಬೆಸ್ಟ್ ಫ್ರೆಂಡು ಇವರೇನೆ. ತಮಗೆ ತಾವೇ ಸಮಾಧಾನ ಮಾಡ್ಕೊಳ್ತಾರೆ, ತಮಗೆ ತಾವೇ ಮೋಟಿವೇಶನ್ ಅನ್ನ ಕೊಡ್ತಿರ್ತಾರೆ. ಅಯ್ಯೋ ಯಾಕೆ ಹಿಂಗ್ ಮಾಡ್ದೆ, ನಾನು ಹೇಗ್ ಮಾಡಬಾರ್ದಾಗಿತ್ತು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು ಅಂತ. ನಿಜವಾಗ್ಲೂ ನನ್ನ ಲೈಫಲ್ಲೂ ಇಷ್ಟೆಲ್ಲ ಆಗ್ಬಿಡ್ತಾ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ತಾವೇ ಸಮಾಧಾನ ಮಾಡ್ಕೊಳ್ತಾರೆ. ಅಂಡ್ ಇದು ತುಂಬಾ ಒಳ್ಳೇದು ಕೂಡ. ನಮ್ಮೊಳಗಿನ ಧ್ವನಿಯನ್ನ ಎತ್ತಿ ಹಿಡಿಯುವಂತಹ ಕೆಲಸ ಇದು ಮಾಡುತ್ತೆ. ಒಂಟಿಯಾಗಿ ನಮ್ಮೊಳಗೆ ನಾವು ಇಣುಕಿ ನೋಡಿದ್ರೆ ರಿಲೀಫ್ ಅನ್ನೋದು ಸಿಗುತ್ತೆ. ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಿಮ್ಮನ್ನ ನೀವು ಕೇಳಿಕೊಳ್ಳಿ, ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳಿ, ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದರಿಂದ ಸಿಗುವಂತಹ ರಿಲೀಫು ಇನ್ಯಾರು ನಮಗೆ ಕೊಡೋಕ್ಕಾಗೋದಿಲ್ಲ. ಅಂಡ್ ನೆಕ್ಸ್ಟ್ ಬ್ಯೂಟಿಫುಲ್ ಪಾಯಿಂಟ್ ಏನು ಅಂತ ಅಂದ್ರೆ ಬುದ್ಧಿವಂತರು ಯಾವಾಗ್ಲೂ ಆಲಸಿಗಳಾಗಿರ್ತಾರೆ. ಎಸ್, ಲೇಜಿ ಪರ್ಸನ್ಸು. ಲೇಜಿ ಅಂತ ಅಂದ್ರೆ ಇನ್ ದ ಸೆನ್ಸ್ ಇವರು ಯಾವುದೇ ಕೆಲಸವನ್ನ ಮಾಡದೆ ಯಾವಾಗ್ಲೂ ಮಲ್ಕೊಂಡಿರ್ತಾರೆ, ಮೊಬೈಲಲ್ಲಿ ಟಿವಿಯಲ್ಲಿ ಮುಳುಗೋಗಿರ್ತಾರೆ ಅಂತ ಅಲ್ಲ. ಇವರು ಹಾರ್ಡ್ ವರ್ಕ್ ಅಲ್ಲ, ಸ್ಮಾರ್ಟ್ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ. ಈಚ್ ಅಂಡ್ ಎವ್ರಿ ಸ್ಟೆಪ್ ನನ್ನ ಕೆಲಸ ಎಷ್ಟು ಬೇಗ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಯಾವುದೇ ಕೆಲಸ ದೊಡ್ಡದು ಅಂತ ಇವರಿಗೆ ಅನ್ಸೋದೇ ಇಲ್ಲ. ಆ ಕೆಲಸನ ಮಾಡ್ಬೋದು ಬಿಡು ಅಂತಾನೆ ಇರ್ತಾರೆ. ಇದೇ ಇವರಿಗೆ ಆಲಸಿತನವನ್ನ ತಂದು ಕೊಟ್ಬಿಟ್ಟಿರತ್ತೆ. ಇದೇ ಆಲಸಿತನದಿಂದ ಬೇಗ ಮುಗಿಸೋದಕ್ಕೆ ಶಾರ್ಟ್ ಕಟ್ ಅನ್ನ ಹುಡುಕ್ತಾರೆ. ಅದಕ್ಕೆ ಬಿಲ್ ಗೇಟ್ಸ್ ಹೇಳಿರೋದು, ನಾನು ಯಾವಾಗ್ಲೂ ಲೇಜಿ ಪರ್ಸನ್ ಅನ್ನೇ ಆಯ್ಕೆ ಮಾಡ್ಕೊಳ್ತೀನಿ, ಯಾಕಂತಂದ್ರೆ ಅವನು ತನ್ನ ಕೆಲಸವನ್ನ ಮಾಡೋದಕ್ಕೆ ಶಾರ್ಟ್ ಕಟ್ ಅನ್ನ ಹುಡುಕ್ತಾನೆ ಅಂತ. ಇವರು ಆಲಸಿತನದಿಂದ ಏನು ಮಾಡಲ್ಲ ಅಂತ ಅಲ್ಲ, ಮಾಡ್ತಾರೆ, ಡೆಫಿನೆಟ್ಲಿ ಮಾಡೇ ಮಾಡ್ತಾರೆ. ಆದ್ರೆ ಬೇಕಾಬಿಟ್ಟು ಟೈಮ್ ವೇಸ್ಟ್ ಅನ್ನ ಇವರು ಮಾಡೋದಿಲ್ಲ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂತ ಅಂದ್ರೆ ನೀವು ಇಂಟೆಲಿಜೆಂಟ್ ಆಗಿರೋ ಯಾವುದೇ ಡೌಟೇ ಇಲ್ಲ. ಇನ್ನು ಹಲವಾರು ಪಾಯಿಂಟ್ಗಳು ಇದಾವೆ. ನಿಮಗೆ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಮೈಲ್ ಟು ಯುವರ್ ಲೈಫ್ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.